ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇದು ಮೈಸೂರು. ನಾನು ಸುಪ್ರೀತ್ ಅನಂತಸ್ವಾಮಿ. ಮೈಸೂರು JP ನಗರ ರಿಂಗ್ ರೋಡ್ಗೆ ಹೊಂದಿಕೊಂಡಿರುವಂತಹ ಒಂದು ಮೂಡ ಅನುಮೋದಿತ ಖಾಸಗಿ ಬಡಾವಣೆಯಲ್ಲಿ ಕಟ್ಟಿರುವಂತಹ 30-40 ಸೈಟ್ನಲ್ಲಿ ಕಟ್ಟಿರುವಂತಹ 3 ಬೆಡ್ರೂಮ್ ಮನೆ ಸೇಲ್ಗಿದೆ. ಮೈಸೂರು ಮಧ್ಯಭಾಗದಿಂದ ಐ ಆಮ್ ಕನ್ಸಿಡರಿಂಗ್ ಪ್ಯಾಲೇಸ್ ಆಸ್ ಅ ಸೆಂಟರ್ ಆಫ್ ದ ಸಿಟಿ ಅಥವಾ ದೇವರಾಜ ರೋಡು ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡಿಂದ ಅಬೌಟ್ 8 ಕಿಲೋಮೀಟರ್ಲಿದೆ. JP ನಗರ ಪೊಲೀಸ್ ಬೂತ್ ಅಥವಾ ಪೊಲೀಸ್ ಸ್ಟೇಷನ್ನು, ಅಕ್ಕಮಹಾದೇವಿ ಸ್ಟ್ಯಾಚು, ಅಕ್ಕಮಹಾದೇವಿ ರಸ್ತೆ ಏನಿದೆ ಅಲ್ಲಿಂದ ಇಲ್ಲಿಗೆ ಒಟ್ಟು 2.5 ಕಿಲೋಮೀಟರ್ಲಿದೆ. ಮೈಸೂರು ರಿಂಗ್ ರೋಡಿಂದ ಅಂದರೆ JP ನಗರ ಆದ ತಕ್ಷಣ ಇರುವಂತಹ ರಿಂಗ್ ರೋಡಿಂದ ಈ ಮನೆ ಇರೋದು ಅಬೌಟ್ ಒಂದು 200 to 300 ಮೀಟರ್ಸ್, ಅರ್ಧ ಕಿಲೋಮೀಟ್ರಲ್ಲೂ ಒಳಗಿರುವಂತಹ ದಿಸ್ ಬ್ಯೂಟಿಫುಲ್ ಆಲ್ಮೋಸ್ಟ್ ಫರ್ನಿಶ್ಡ್ ಮನೆ ಸೇಲ್ಗಿರುವಂಥದ್ದು. ನನ್ನ ಎಲ್ಲ ವಿಡಿಯೋಗಳಲ್ಲಿ ವೀಕ್ಷಕರೇ ಹೇಳುವಂತಹ ಪ್ರಮುಖವಾದ 2 ವಿಚಾರಗಳು ಯಾವುದು, ಒಂದು ಆಕ್ಸೆಸಿಬಿಲಿಟಿ, ಇನ್ನೊಂದು ದಿ ಲೊಕ್ಯಾಲಿಟಿ ಹೇಗಿದೆ ಅಂತ. ನಮ್ಮ ಮನೆ ಒಳಗೆ ಹೋಗಿ ತೋರ್ಸೋಕ್ಕಿಂತ ಮುಂಚೆ ಐ ವುಡ್ ಲೈಕ್ ಯು ಪೀಪಲ್ ಟು ಸಿ ಹೌ ದ ಲೊಕ್ಯಾಲಿಟಿ ಅಂತ. ಯಾಕಂದರೆ ಮನೆ ಎಷ್ಟು ಮ್ಯಾಟ್ರ್ ಆಗುತ್ತೋ ಲೊಕ್ಯಾಲಿಟಿಯು ಸಹ ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಬಹಳ ಈಗ ವಿಡಿಯೋ ಮಾಡ್ಬೇಕಾದ್ರೆ ತಮ್ಗೆ ಗೊತ್ತಾಗ್ತಾ ಇರ್ಬೋದು, ಯಾವುದೇ ತರಹ ಗಲಾಟೆ ಅಥವಾ ಟ್ರಾಫಿಕ್ ಮೂವ್ಮೆಂಟ್ ಇಲ್ಲದೆ ಇರುವಂತಹ ಬಹಳ ಪ್ರಶಾಂತವಾಗಿ ಪೊಲ್ಯೂಷನ್ ಫ್ರೀ ಏರಿಯಾ ಅಂತಲೇ ಹೇಳ್ಬೋದು ಈ ಜಾಗನ. ಯಾಕಂದರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯಾವುದೇ ತರಹ ಗಲಾಟೆ ಇಲ್ಲ. ನನ್ನ ವಾಯ್ಸ್ ಬಿಟ್ಟು ನಿಮ್ಗೆ ಯಾವುದೇ ತರಹ ಬೇರೆ ಗಲಾಟೆ ಕೇಳದೇ ಇರೋದ್ರಿಂದ ನಾನು ಈ ವಿಚಾರನ ಹೇಳಿದೆ. ಭಾಳ ಕಾಮ್ ಏರಿಯಾ. ಮೂಡ ಅಪ್ರೂವ್ಡ್ ಅಂತ ಹೇಳಿದ ತಕ್ಷಣ ನೀರಿನ ವಿಚಾರವಾಗಿರ್ಬೋದು ಅಥವಾ ಲಿಗ್ಯಾಲಿಟಿ ವಿಚಾರ ಆಗಿರ್ಬೋದು ಭಾಳಷ್ಟು ಕ್ಲಾರಿಟಿ ಸಿಕ್ಬಿಡುತ್ತೆ ಭಾಳಷ್ಟು ಜನಕ್ಕೆ. ಈ ಮನೆಗೆ ಅಂದರೆ ಏನು ಈ ಮನೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಈ ಲೇಔಟಿಂದ ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಇರುವಂತಹ ಏರಿಯಾ ಆಗಿರುತ್ತೆ. ನಾನೀಗ ವೆಸ್ಟ್ ಫೇಸಿಂಗ್ ಅಂತ ಹೇಳಿದೆ. ನಾನು ವೆಸ್ಟಿಂದ ವೆಸ್ಟಿಂದ 30 ಅಡಿ ಇದೆ. ಒಂದು ಸ್ಮಾಲ್ ಸೈಜ್ ಕಾರ್ನ ನೀವು ಖಂಡಿತವಾಗ್ಲೂ ಒಳಗೆ ಪಾರ್ಕ್ ಮಾಡ್ಬೋದು. ಆಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಈಗಾಗಲೇ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಅಂದರೆ ಎಲೆಕ್ಟ್ರಿಕ್ಕಿಂದ ಚಾರ್ಜ್ ಆಗುವಂಥ ವೆಹಿಕಲ್ ಭಾಳಷ್ಟು ಚಾಲ್ತಿಯಲ್ಲಿರೋದ್ರಿಂದ ಅದಕ್ಕೆ ಚಾರ್ಜಿಂಗ್ ಪಾಯಿಂಟ್, 2 ಚಾರ್ಜಿಂಗ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಮನೆ ಮುಂದೆ ಇರುವಂತಹ ಕಾರ್ಗಳನ್ನ, ಟೂ ವೀಲರ್ನ ತೊಳಿಲಿಕ್ಕೆ ಟ್ಯಾಪ್ಗಳನ್ನ ಸಹ ಕೊಟ್ಟಿದ್ದಾರೆ. ನಾನೀಗ ಮನೇನ ಎಂಟ್ರಿಂಗ್ ಫ್ರಮ್ ನಾರ್ತ್. ನಾನು ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ಇರುವಂತಹ ಏನು ಈ ಡೋರ್ಗಳಿರ್ಬೋದು, ವಿಂಡೋ ಫ್ರೇಮ್ಸು, ಶಟರ್ಸು, ಇವೆಲ್ಲವೂ ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ಡಲ್ಲಿ ಮಾಡಿರುವಂಥದ್ದು. ಎಲ್ಲೂ ಸಹ ನಿಮಗೆ ಬೇರೆ ವುಡ್ಡನ್ನ ಉಪಯೋಗಿಸೇ ಇಲ್ಲ, ಎಲ್ಲ ಟೀಕ್ ವುಡ್ನಿಂದನೇ ಮಾಡಿರುವಂಥದ್ದು. ನಮ್ಮ ಮನೆ ಒಳಗೆ ಈಗ ಎಂಟರ್ ಆಗ್ತಾ ಇರುವಂತಹ ಫೇಸಿಂಗ್ ಈಸ್ ನಾರ್ತಿಂದ ನಾನು ಎಂಟರ್ ಆಗಿದ್ದೀನಿ. ನೋಡ್ಬೋದು ಹೆವಿ ಗೇಜ್ ಡೋರು ಗೇಜ್ ನಾನು ಇಳಿಬೇಕಾದ್ರೆ ಗೊತ್ತಾಗ್ತಾ ಇದ್ದ ದ ಹೆವಿನೆಸ್ ಆಫ್ ದ ಡೋರ್. ಎಂಟೈರ್ ಮನೆ ಗ್ರನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗಿಗಳಿಗೆ. ಗಾಳಿ ಮತ್ತು ಬೆಳಕಿಗೆ ಭಾಳಷ್ಟು ಪ್ರಾಮುಖ್ಯತೆ ಕೊಟ್ಟು ಈ ಮನೆನ ಡಿಸೈನ್ ಮಾಡಿದ್ದಾರೆ. ರೆಡಿ ಟು ಮೂವ್ ಇನ್ ಅಂದರೆ ಏನೇನು ಇನ್ಕ್ಲೂಡ್ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ ಸ್ನೇಹಿತರೆ. ಈಗ ನಾನು ಹಾಲಲ್ಲಿದ್ದೀನಿ, ನೀವು ನೋಡ್ಬೋದು 6ರಿಂದ ಒಂದು 8 ಸೀಟ್ರು ಸೋಫಾನ ನೀವು ಒಳಗೆ ಹಾಕ್ಕೊಂಡ್ರೂ ಸಹ ನೀವು ಕೂತ್ಕೊಳ್ಳಿಕ್ಕೆ ಯಾವುದೇ ಥರ ತೊಂದರೆ ಆಗಲ್ಲ. ಒಂದು ವಾಲ್ನ ಎಂಟೈರ್ TV ಕ್ಯಾಬಿನೆಟ್ ಆಗಿ ಇದು ಮಾಡಿಬಿಟ್ಟಿದ್ದಾರೆ. CCTV ಕ್ಯಾಮ್ರಾ, ಅದು ಈಗಾಗಲೇ ಅದಕ್ಕೆ CCTV ಕ್ಯಾಮ್ರಾಗೆ ಕ್ಯಾಟ್ 5 ಕೇಬಲ್ ಅವರು ಅಳವಡಿಸಿದರೆ. ನೀವು ಕ್ಯಾಮ್ರಾಗಳನ್ನ ಮಾತ್ರ ಹಾಕ್ಕೋಬೇಕು. ಲೈಟಿಂಗ್ಗಳ ವಿಚಾರಕ್ಕೆ ಬಂದಾಗ ನೋಡಿ, ಸ್ವಲ್ಪ ಚೆನ್ನಾಗಿ ತೋರಿಸ್ತಾರೆ, ನಿಮಗೆ ಕ್ಲೀನಾಗಿ ಗೊತ್ತಾಗುವಂತೆ. ಶೋ ಯು ಟು ಯು. ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಅದಾದ ನಂತರ ಪ್ರೊಫೈಲ್ ಲೈಟ್ ಇರ್ಬೋದು, 2 ಲೈಟ್ಗಳಿರ್ಬೋದು, ಮಧ್ಯದಲ್ಲಿ 6 ಬ್ಲೇಡ್ ಫ್ಯಾನ್ಗಳನ್ನ ಕೊಟ್ಟಿದ್ದಾರೆ. ವಿತ್ ಲೈಟ್ ಇದೆ, ಅದಕ್ಕೆ 6 ಬ್ಲೇಡ್ ಫ್ಯಾನ್ ವಿತ್ ಲೈಟ್ ಇದೆ. ಮನೆಯ ಒಂದು ಅಂದವನ್ನು ಇನ್ನಷ್ಟು ನಿಮಗೆ ಕಾಣಿಸುವಂತಹ ಒಂದು ಪ್ರಯತ್ನ ಈ ದೇವರ ಕೋಣೆಯಲ್ಲಿರುವಂತಹ ಈ ಗಣಪತಿ ಆನೆಗಳ ಕಾರ್ವಿಂಗು ಭಾಳ ಬ್ಯೂಟಿಫುಲ್ ಆಗಿದೆ. ನೀವು ಇದನ್ನು ನೋಡ್ರೆ ಯಾವುದೋ ಒಂದು ಆ್ಯಂಟಿಕ್ ದೇವಸ್ಥಾನ, ಹಳೆಯ ಕಾಲದ ಒಂದು ದೇವಸ್ಥಾನದ ಕಾರ್ವಿಂಗ್ ಹೇಗಿರುತ್ತೆ ಆ ಥರ ಮಾಡಿದ್ದಾರೆ. ಅದಾದ ನಂತರ ನೋಡುವುದು ನೀವು ಒಳಗೆ ಇಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ ಇದೆ. ಯು ಕ್ಯಾನ್ ಸಿ ದಿಸ್. ವೆರಿ ಮಚ್ ಇಂಪ್ರೆಸ್ಡ್ ವಿತ್ ದಿಸ್ ಕಾರ್ವಿಂಗ್. ಈ ಗಣಪತಿ ಮತ್ತು 2 ಆನೆಗಳ ಮುಖಗಳ ಕಾರ್ವಿಂಗ್ ಬಹಳಷ್ಟು ಒಂದು ನಿಮ್ಮನ್ನು ಈ ಮನೆಗೆ ಬರ್ತಿದೆ. ದಿಸ್ ದ ಮೇಜರ್ ಅಟ್ರಾಕ್ಷನ್ಸ್ ಅನ್ಸೋದು ಇದೇನೆ. ಮೂವಿಂಗ್ ಟುವರ್ಡ್ಸ್ ದ ಕಿಚನ್ ಏರಿಯಾ. ಕಿಚನ್ ಏರಿಯಾದಲ್ಲಿ ಈ ಮನೆಯ ಒಂದು ಸ್ಟೋರೇಜ್ ಸ್ಪೇಸ್ ಅಟ್ ದ ಕಿಚನ್. ನೀವು ಅಷ್ಟೇ ಸಾಮಾನು ಪಾತ್ರೆ ಇದ್ರೂ ಸಹ ಸ್ಟೋರೇಜ್ ವಿಲ್ ನಾಟ್ ಬಿ ಎ ಪ್ರಾಬ್ಲಮ್ ಇನ್ ದಿಸ್ ಪರ್ಟಿಕ್ಯುಲರ್ ಏರಿಯಾ. ರೆಫ್ರಿಜರೇಟರು,
ಚಿಮ್ನಿಗೆ ಪಾಯಿಂಟು, ಗ್ಯಾಸ್ನ ಒಳಗೆ ತರುವಂತಹ ಅವಶ್ಯಕತೆ ಆಚೆನೆ ಇಟ್ಕೋಬಹುದು. ಹ್ಯಾಂಡ್ ವಾಶು. ನಾನು ರೆಡಿ ಟು ಮೂವ್ ಇನ್ ಮನೆ ಅಂತಂದ್ರೆ ಏನೇನು ಇದ್ರಲ್ಲಿ ಇರುತ್ತೆ ಅಂದ್ರೆ, ವೀಕ್ಷಕರೇ, ಮನೆಗೆ ಬಂದು ನೀವು ವಾಸಕ್ಕೆ ಏನೇನು ಸಿವಿಲ್ಗೆ ಸಂಬಂಧಪಟ್ಟಂತೆ ಕಾಮಗಾರಿಗಳು ಎಲ್ಲ ಮುಗ್ದೋಗಿದೆ. ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಇರ್ಬೋದು, ಟಿವಿ ಕ್ಯಾಬಿನೆಟ್ ಇರ್ಬೋದು, ಗ್ರನೈಟ್ ಇರ್ಬೋದು, ಎಲ್ಲ ಕಾಮಗಾರಿಗಳು ಮುಗಿದಿರುವಂಥದ್ದು. ಹಿಂಭಾಗದಲ್ಲಿ ನಿಮಗೆ ಇಲ್ಲಿ ಸಂಪಿದೆ, ಅಬೌಟ್ 8,000 to 10,000 ಲೀಟರ್ ಸಂಪಿದೆ. ವಾಷಿಂಗ್ ಮಿಷಿನ್ ಇಲ್ಲೇ ಇಟ್ಕೊಂಡು ಬಟ್ಟೆಗಳನ್ನ ಒಗೆದು ಇಲ್ಲೇ ಒಣಗಾಕೊಳ್ಳಿಕ್ಕೆ ಜಾಗ. ಒಂದು ಇಂಡಿಯನ್ ಸ್ಟೈಲ್ ಕಮೋಡ್ ಇದೆ ಇಲ್ಲಿ ಬ್ಯಾಕ್ ಸೈಡ್ ಇದೆ. ಮನೆಯ ಹಿತ್ತಲು, ಐ ಆಮ್ ಶೋಯಿಂಗ್ ದಿ ಬ್ಯಾಕ್ ಸೈಡ್ ಆಫ್ ದ ಪ್ರಾಪರ್ಟಿ. ಇದು ಮನೆಯ ಹಿತ್ತಲಲ್ಲಿ ಒಂದು ಇಂಡಿಯನ್ ಸ್ಟೈಲ್. ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಹಾಕಿ ಕೊಟ್ಟಿದ್ದಾರೆ, ನೋಡ್ಬೋದು ನೀವು ಅದನ್ನ. ಈಗ ಐ ವಿಲ್ ಟೇಕ್ ಯು ಟು ರೂಮ್ ನಂಬರ್ 1, ಮೊದಲನೆಯ ರೂಮ್. ಗ್ರೌಂಡ್ ಫ್ಲೋರ್ ಇರುವಂತಹ ರೂಮ್ ಒಳಗೆ ಎಂಟರ್ ಆಗ್ತೇನೆ. ದಿಸ್ ಕಮ್ಸ್ ವಿತ್ ಅನ್ ಅಟ್ಯಾಚ್ ಬಾತ್ರೂಮ್. ನಾನು ನಿಮಗೆ ಮನೆಯ ಹಿತ್ತಲಲ್ಲಿರುವಂತಹ ಒಂದು ಬಾತ್ರೂಮ್ನ ತೋರಿಸಿದ್ದೀನಿ. ಇದು ಬಾತ್ರೂಮ್ ವಿಚ್ ಇಸ್ ಅಟ್ಯಾಚ್ ಟು ದಿ ಗ್ರೌಂಡ್ ಫ್ಲೋರ್ ಇರುವಂತಹ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸು, ಕಲರಿಂಗು, ಡಿಸೈನ್ ಆಫ್ ದ ವಾರ್ಡ್ರೋಬ್ಸ್ ನೀವು ನೋಡ್ಬೋದು. ಒಂದೊಂದು ರೂಮಲ್ಲಿ ಒಂದೊಂದು ಥರ ನಿಮಗೆ ಪ್ಯಾಟರ್ನ್ ಆಫ್ ನಾನು ವಾರ್ಡ್ರೋಬ್ ಡಿಸೈನ್ನ ತೋರಿಸ್ತಾ ಹೋಗ್ತೀನಿ. ಇಲ್ಲೂ ಸಹ ಅಷ್ಟೇ 2 ವೆಂಟಿಲೇಷನ್ಗೆ ಕಿಟಕಿಗಳು, ಕರ್ಟನ್ ರಾಡ್ಸು, ಲೈಟಿಂಗು, ಫ್ಯಾನು, ಫಾಲ್ ಸೀಲಿಂಗು. ದಿಸ್ ಈಸ್ ವಾಟ್ ನಾನು ಹೇಳ್ತಾ ಹೋದ್ನ, ವಾಟ್ ಮೇಕ್ಸ್ ಇಟ್ ಆಲ್ಮೋಸ್ಟ್ ಫರ್ನಿಶ್ಡ್ ರೆಡಿ ಟು ಮೂವ್ ಇನ್ ಹೌಸ್. ವಾಟ್ ಐಮ್ ಟ್ರೈಂಗ್ ಟು ಇಲ್ಲ, ವಾಟ್ ಇಸ್ ಅ ರೆಡಿ ಟು ಮೂವ್ ಇನ್ ಹೌಸ್ ಅಲ್ಲಿ ದರ್ ಆರ್ ಸರ್ಟನ್ ಟೈಪ್ಸ್ ಆಫ್ ಡಿಸ್ಕ್ರಿಪ್ಷನ್ ವಿಚ್ ಪೀಪಲ್ ಗಿವ್ ಯು. ಏನಂತಂದ್ರೆ, ವೆನ್ ಯು ಗೋ ಟು ಅನ್ ಅಪಾರ್ಟ್ಮೆಂಟ್, ಅವರು ಫರ್ನಿಶ್ಡ್ ಅಂತ ದಿಲ್ ಗಿವ್ ಯು ಅ ಮಾಡ್ಯುಲರ್ ಕಿಚನ್ ಅಂತ ಟೆಲ್ ಇಟ್ ಇಸ್ ಅ ಫರ್ನಿಶ್ಡ್ ಅಂತ. ಇಲ್ಲಿ ದಿಸ್ ಇಸ್ ಬಾತ್ರೂಮ್ ನಂಬರ್ 3, 3ನೇಯ ಬಾತ್ರೂಮು. ಎಲ್ಲೆಲ್ಲೇ ಒಂದು ರೂಮ್ ನಂಬರ್ 1 ಒಂದು ತೋರಿಸಿದ್ದೀನಿ, ಮನೆಯ ಹಿತ್ತಲಲ್ಲಿ ತೋರಿಸಿದ್ದೀನಿ, ಈ ಮೆಟ್ಲುಗಳ ಕೆಳಗೊಂದು ತೋರಿಸಿದ್ದೀನಿ. ಮೂವಿಂಗ್ ಟುವರ್ಡ್ಸ್ ದ ಫಸ್ಟ್ ಫ್ಲೋರ್, ಐ ಎಕ್ಸ್ಪ್ಲೈನಿಂಗ್. ಒಂದು ಅಪಾರ್ಟ್ಮೆಂಟಲ್ಲಿ ರೆಡಿ ಟು ಮೂವ್ ಇನ್ ಮನೆ ಅಂದರೆ ದಿಲ್ ಗಿವ್ ಯು ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಆ್ಯಂಡ್ ಅ ಕಿಚನ್. ದಿಲ್ ನಾಟ್ ಗಿವ್ ಯು ನಿಮ್ಗೆ ಈ ಥರ ವಾರ್ಡ್ರೋಬ್ಗಳಾಗಲಿ, ಮಾಡ್ಯುಲರ್ ಕಿಚನ್ನು, ಟಿವಿ ಕ್ಯಾಬಿನೆಟ್ಸು ಇವೆಲ್ಲ ಇರಲ್ಲ. ಸೊ ಮೂವಿಂಗ್ ಟು ದ ಫಸ್ಟ್ ಫ್ಲೋರ್, ವಾಟ್ ಈಸ್ ಅ ಫರ್ನಿಶ್ಡ್ ಹೌಸ್ ಅನ್ನೋಕ್ಕಿಂತ ವಾಟ್ ಈಸ್ ಅ ರೆಡಿ ಟು ಮೂವ್ ಇನ್ ಹೌಸ್ ಅಂದರೆ, ದಿಸ್ ಇಸ್ ಅ ರೆಡಿ ಟು ಮೂವ್ ಇನ್ ಹೌಸ್. ವಾಟ್ ಐಮ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ಥ್ರೂ ದಿಸ್ ವಿಡಿಯೋ ಇಸ್, ದೇರ್ ಇಸಂಟ್ ಎನಿಥಿಂಗ್, ಈ ಮನೆಯಲ್ಲಿ ಇನ್ನೂ ನಾನು ಮಾಡಿಕೊಳ್ಳಬೇಕಾಗಿರುವಂತಹ ಸಿವಿಲ್ಗೆ ಸಂಬಂಧಪಟ್ಟಂತಹ ಯಾವುದೇ ತರಹದ ಕಾಮಗಾರಿಗಳು ಇನ್ನೂ ಬಾಕಿ ಇಲ್ಲ. ಸೊ ಐ ಎಂಟರ್ಡ್ ದಿ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ನಾವು ಇಲ್ಲಿ ಗ್ರೌಂಡ್ ಫ್ಲೋರ್ಲಿ ಎಷ್ಟು ದೊಡ್ಡದಾಗಿರುವಂತಹ ನಾನು ಹಾಲ್ನ ನೋಡಿದೆ, ಅದೇ ಸೈಜಲ್ಲಿ 8 ರಿಂದ 12 ಸೀಟರ್ ನೀವು ಇದಕ್ಕೆ ಸೋಫಾನ ಹಾಕ್ಕೊಳ್ಳಿಕ್ಕೆ ಅವಕಾಶ ಇದೆ. ಟಿವಿ ಕ್ಯಾಬಿನೆಟ್ ಇದೆ. 2 ರೂಮ್ಗಳನ್ನ ತೋರಿಸ್ತೀನಿ. 2 ರೂಮ್ಗಳಿಗೂ ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು. ನೀವು ಇಲ್ಲೂ ಸಹ ನೋಡ್ಬೋದು. ಹ್ಯಾಂಗಿಂಗ್ ಲೈಟು, ಪ್ರೊಫೈಲ್ ಲೈಟ್ಸು, 6 ಬ್ಲೇಡ್ ಫ್ಯಾನು, ಗ್ರನೈಟ್ ಫ್ಲೋರಿಂಗು. ಎಲ್ಲ ಗ್ರೌಂಡ್ ಫ್ಲೋರ್ಲಿ ಏನೇನು ನಾವು ನೋಡಿದ್ದೀವೋ ಅವೆಲ್ಲವೂ ಇಲ್ಲೂ ಇದೆ. ಅಂದರೆ ರೂಮು, ವಾರ್ಡ್ರೋಬ್ಗಳು, ಕರ್ಟನ್ ರಾಡ್ಸು, AC ಪಾಯಿಂಟು, 2 ರೂಮು, 2ಕ್ಕೂ ಅಟ್ಯಾಚ್ ಬಾತ್ರೂಮ್ ಸಹ ಇದೆ. ಬಾಲ್ಕನಿ ಏರಿಯಾನು ತೋರಿಸ್ತೀನಿ. ಇನ್ನೂ ಒಂದು ರೂಮ್ನ ಸಹ ತೋರಿಸ್ತೀನಿ. ಇಲ್ಲೂ ಸಹ ದಟ್ ಇಸ್ ರೂಮ್ ನಂಬರ್ 3. ದಿಸ್ ಇಸ್ ಯುಟಿಲಿಟಿ ಸ್ಪೇಸ್. ಈ ಯುಟಿಲಿಟಿ ಸ್ಪೇಸ್ನ ನೀವು ಬನ್ನಿ, ಸ್ಟೋರೇಜ್ ಸ್ಪೇಸ್ ಆಗಿ ಇದನ್ನು ಯೂಸ್ ಮಾಡ್ಕೋಬೋದು. ಮನೇಲಿ ಏಣಿ ಇರ್ಬೋದು, ಅಥವಾ ನಿಮಗೆ ಮನೇಲಿ ದಿನನಿತ್ಯಕ್ಕೆ ಯೂಸ್ ಆಗದೆ ಇರುವಂಥ ವಸ್ತುಗಳನ್ನ ಇಟ್ಕೊಳ್ಳಿಕ್ಕೆ ಜಾಗ ಬೇಕಾಗುತ್ತೆ, ಆ ಥರದನ್ನ ಇಟ್ಕೊಳ್ಳಿಕ್ಕೆ ಜಾಗ ಇರುವಂಥದ್ದು. ರೂಮ್ ನಂಬರ್ 1, ರೂಮ್ ನಂಬರ್ 2, ದಿಸ್ ಮಾಸ್ಟರ್ ಬೆಡ್ರೂಮ್ ಅನ್ನು ಯಾವುದೂ ಹೇಳಲ್ಲ, ಯಾಕಂದರೆ ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ಸ್ಪೇಷಿಯಸ್ ಆ್ಯಂಡ್ ಅ ವೆರಿ ಸ್ಪೇಷಿಯಸ್ balcony also. So totally this completes the tour of this 3-bedroom almost furnished ready to move in ಮನೆ. ಇದು ನಾನು ಹೇಳದಂತೆ ನನ್ನ ವಿಡಿಯೋಗಳಲ್ಲಿ ಬಹಳಷ್ಟು ಜನ ಕಮೆಂಟ್ ಸೆಕ್ಷನ್ಲಿ ಕೇಳುವಂತಹ ವಿಚಾರ ಅಂದರೆ, ಸುಪ್ರೀತ್ ವಾಟ್ ಡು ಯು ಟೆಲ್ ಅ ಫರ್ನಿಶ್ಡ್ ಅಂತ. ಫರ್ನಿಚರ್ಸು ಫರ್ನಿಶ್ಡ್ಗೂ ವ್ಯತ್ಯಾಸ ಇದೆ. ಸಮಥಿಂಗ್ ವಿಚ್ ಇಸ್ ನಾಟ್ ಮೂವಬಲ್ ಅಂದರೆ, this TV unit cannot be moved, wardrobes cannot be moved, hanging lights cannot be moved, okay, or showcase cannot be moved. So this is called furnishing of the house. Furnitures ಬೇರೆ, furnishing and furnitures, there is difference. Sofa, teapoy ಎಲ್ಲ ಫರ್ನಿಷಿಂಗ್ ಅಲ್ಲಿ ಬರುತ್ತೆ, ಇದೆಲ್ಲ ಫರ್ನಿಚರ್ಸ್ ಬರುತ್ತೆ. ಫರ್ನಿಶ್ಡ್ ಹೌಸ್. ಈ ಮನೆಯ ರೇಟ್, ಎಸ್, ಡಿಸ್ಕ್ರಿಪ್ಷನಲ್ಲಿ ಇದರ ರೇಟ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಇದನ್ನು ನೋಡಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಡೂ ಕಾಂಟ್ಯಾಕ್ಟ್ ಮೀ ಆರ್ ವಾಟ್ಸಪ್ ಮೀ. Take care and bye-bye.